you. Smile. This is how the ಎಷ್ಟು ಚೆನ್ನಾಗಿ ಒಂದು ಮೂವ್ ಮಾಡಿ ಹಾಕೋ ಚೆನ್ನಾಗಿ Thank you. Big round of that. Big ಅಲ್ಲ ಈ ತರ ಮಾಡಿದ್ರೆ ಮಕ್ಕಳಿಗೆ ಓದಕ್ಕೆ ಈಸಿ ಆಗುತ್ತೆ. ನಾವು ಬ್ಯಾಟ್ ಮಾಡ್ತೀವಿ AT cat BAT ಬ್ಯಾಟ್ ಅಂತ. ಬಟ್ ಇಲ್ಲಿ ಫೋನಿಕ್ ಸೌಂಡ್ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಓದಕ್ಕೆ ಈಸಿ ಆಗುತ್ತೆ. ಬ್ಯಾಟ್ ಮಾಡಲ್ಲ. What sound is this? What sound is this? What sound is this? Read the word. Apple. Apple. This is how the phonic sounds will help you. Acha. ಹೋಗಾಯ್ತು. ಈ ಪೇರೆಂಟು ಈ ಮಗು ಪೇರೆಂಟ್ LKG ಇಂದ ಇಲ್ಲೇ ಇತ್ತು. ಅವ್ರಿಗೆ ನಾನು ಏನು ಪ್ರಾಕ್ಟೀಸ್ ಮಾಡಲ್ಲ. ಅವರು ಅವರಷ್ಟು ಅವರೇ ಹೋಮ್ವರ್ಕ್ ಬರೀತಾರೆ, ಅವರೇ ಸೆಂಟೆನ್ಸ್ ಬರೀತಾರೆ, ಅವರೇನೆ ಡೈರಿ ಓದಿ ಲಾಸ್ಟ್ ಅಲ್ಲಿ ಮಾತ್ರ ಬರೀ ಸಿಗ್ನೇಚರ್ಗೆ ನನ್ನ ಹತ್ರ ಬರುತ್ತೆ ಮಗು. ಸೊ ಅವ್ರನ್ನ ಅವರೇ ಟೇಕ್ ಕೇರ್ ಮಾಡೋಷ್ಟು ಬೆಳೆದಿದ್ದಾರೆ ಅಂದ್ರೆ ಖುಷಿ ಪಡ್ಬೇಕು. ಬಿಕಾಸ್ ಆಫ್ ಕ್ರೀಡೋ. ಯಾಕೆಂದ್ರೆ ಕ್ರೀಡೋ ಇಂದ ಅವ್ರದ್ದು ಬ್ರೈನ್ ಡೆವಲಪ್ಮೆಂಟ್ ಆಗಿದೆ, ಅವ್ರದ್ದು ಪರ್ಸನಲ್ ಡೆವಲಪ್ಮೆಂಟ್ ಆಗಿದೆ, ಇವನ್ ಮೆಂಟಾಲಿಟಿ ಕೂಡ ಚೇಂಜ್ ಆಗಿದೆ. ಯಾವ ತರ ಅಂದ್ರೆ ಅವ್ರನ್ನ ಅವರೇನೆ ಟೇಕ್ ಕೇರ್ ಮಾಡೋಷ್ಟು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡೋಷ್ಟು ಅವರು ಕ್ರೀಡೋ ಇಂದ ಕಲ್ತಿದ್ದಾರೆ. ಸೊ ಥ್ಯಾಂಕ್ ಯು ಟು ಆಲ್ ದ ಒಂದು 60% ಪುಷಪ್ ಬೇಕಾಗುತ್ತೆ. ಎರಡು ಕಡೆಯಿಂದ ಪುಷಪ್ ಒಂದು ಫಾಲೋಅಪ್ ಆದ್ರೆ ಖಂಡಿತ ನಮ್ಮ ಮಕ್ಕಳು ಅವರು 10th ಅಲ್ಲಿ ಏನೇನ್ ರೆಕಾರ್ಡ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಾವು ಈ ಮಕ್ಕಳೆಲ್ಲ ಯಾವಾಗ 7th 8th ಬರ್ತಾರೆ, ಏನೇನ್ ಸಾಧನೆಗಳು ಮಾಡ್ತಾರೆ, ಏನೇನ್ ಅಚೀವ್ಮೆಂಟ್ ಮಾಡ್ತಾರೆ ನಮ್ಗೆ ಗೊತ್ತಾಗ. ನಾನು ಕಾದ್ರದಿಂದ ಕಾಯ್ತಾ ಇದ್ದೀನಿ. ಈ ನಾವು ಕ್ರೀಡೋ ಸ್ಟಾರ್ಟ್ ಮಾಡಿರೋ ಬ್ಯಾಚ್ 3ನೇ ಕ್ಲಾಸ್ ಅಲ್ಲಿ ಇದೆ. ಈಗ 3ನೇ ಕ್ಲಾಸ್ ಅಲ್ಲಿ ಇದೆ. ಪಾಪ ಅವ್ರಿಗೆ 2 ಬ್ಯಾಚ್ ಅಲ್ಲೂ ಕ್ರೀಡೋ ಸಿಕ್ಕಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಅಪ್ ಟು 4th ಅವ್ರಿಗೆ ನಾವು ಆಲ್ರೆಡಿ ತಗೊಂಡ್ಬಿಟ್ಟಿದೀವಿ. ನಾಳೆ ವರ್ಷ 3rd ಸ್ಟ್ಯಾಂಡರ್ಡ್ ಬರುತ್ತೆ, 4th ಸ್ಟ್ಯಾಂಡರ್ಡ್ ಬುಕ್ಸ್ ಬರುತ್ತೆ. ಆಮೇಲೆ ಹೇಳಿದ್ನಲ್ಲ ಈ ಸತಿ LKG UKG ಮಕ್ಕಳಿಗೆ ಕನ್ನಡ ಹಿಂದಿ ಕೂಡ ಬುಕ್ಸ್ ಬಂದಿದೆ. ಸೊ ಆ ಕನ್ನಡ ಹಿಂದಿ ಓದೋದು ಈಸಿ ಆಗ್ಬಿಡುತ್ತೆ. ಇಂಗ್ಲಿಷ್ ತುಂಬಾ ಚೆನ್ನಾಗಿ ಓದ್ತಾರೆ ನಮ್ಮ ಮಕ್ಕಳು. ಬೇಕಾದ್ರೆ ನೋಡ್ರಿ ಕನ್ನಡ ಸ್ವಲ್ಪ ಹಿಂದೇಟ್ ಆಗ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಯಾವ ಪೇರೆಂಟ್ಸ್ ಇದಾರೋ ನೀವು ಕನ್ನಡ ಕೊಟ್ಟಾಗ ಅವ್ರು ಸ್ವಲ್ಪ ಹಿಂದೇಟ್ ಆಗ್ತಾರೆ. ಯಾಕಂದ್ರೆ ಅವ್ರಿಗೆ ಫ್ರೀಡಮ್ ಮೆಟೀರಿಯಲ್ ಇಂಗ್ಲಿಷ್ EVS ಇರೋದು, ಕನ್ನಡ ಮತ್ತೆ ಹಿಂದಿ ಇಲ್ಲ, ಸ್ವಲ್ಪ ಹಿಂದೇಟ್ ಆಗ್ತಾರೆ. ಸೊ ಅದು ಬಂದಾಗ ನಾವು ಅದನ್ನು ಕೊಟ್ಬಿಟ್ರೆ ಡೆಫಿನೆಟ್ಲಿ 3 ಲ್ಯಾಂಗ್ವೇಜಸ್ ಚೆನ್ನಾಗಿ ಓದ್ತಾರೆ. ಆ ಓದೋದು ಏನ್ ಬಂದಿದೆ ಅದನ್ನ ನೀವು ಹಂಗೇ ತಗೊಂಡ್ ಹೋಗ್ಬೇಕು. ಅದು ಇಂಪಾರ್ಟೆಂಟ್. ಇಲ್ಲಿ ಮಕ್ಕಳಿಗೆ ಮಾರ್ಕ್ಸ್ ನೋಡ್ಬೇಡಿ. ದಯವಿಟ್ಟು ನನ್ನ ಪೇರೆಂಟ್ಸ್ ಹೇಳ್ತಿದ್ದೀನಿ, ಮಾರ್ಕ್ಸ್ ನೋಡಕ್ ಹೋಗ್ಬೇಡ್ರಿ ಎಷ್ಟು ಪರ್ಸೆಂಟೇಜ್ ಅಂತ. ನಮ್ಮ ಮಗುಗೆ ಚೆನ್ನಾಗಿ ಓದಕ್ ಬರ್ಬೇಕು, ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಇರ್ಬೇಕು, ಓದೋದ್ರಲ್ಲಿ ಇಂಟ್ರೆಸ್ಟ್ ಇರ್ಬೇಕು. ನನ್ ಬಲಂದ್ರೆ ಹೋಗ್ಬಾರ್ದು, ಟೀಚರ್ಸ್ ಹೊಡಿತಾರೆ ಅಂತ ಹೋಗ್ಬಾರ್ದು, ಪೇರೆಂಟ್ಸ್ ಬೈತಾರೆ ಅಂತ ಹೋಗ್ಬಾರ್ದು. ಅವನಾಗ ಅವನೇ ಹಾಫ್ ಅನ್ ಅವರ್ ಎತ್ಕೊಂತಾನೆ ಸಾಕು, ಬೆಳಗ್ಗೆ ಎತ್ಕೊಂತಾನೆ ಸಾಕು, ರಾತ್ರಿ ಎತ್ಕೊಂತಾನೆ ಸಾಕು. ಜಾಸ್ತಿ ಬಲಂತ ಮಾಡಕ್ ಹೋಗ್ಬಿಡಿ. ಈಗ ಮಕ್ಕಳು ಆಕ್ಟಿವ್ ಇದಾರೆ, ಅವ್ನು ದಯವಿಟ್ಟು ಮೊಬೈಲ್ ಕೊಡಕ್ ಹೋಗ್ಬೇಡಿ. ನಿಮ್ದೇನೋ ಕೆಲಸ ಇದೆ, ಅವ್ನು ಸಿಲಿಂಡರ್ ಕೊಡ್ಬೇಕು, ನನ್ ತಲೆ ತಿಂದ್ರು ಅನ್ಬಿಟ್ಟು ಯಾವ ಹಾಕೊಂಡ್ಬಿಟ್ಟು ಎಲೆಕ್ಟ್ರಿಕ್ ಆತರ ಮಾಡ್ಕೋಬೇಡ. ಅದ್ರ ಬದಲು ಈಗಿಂದಾನೇ ಒಂದು ಸ್ವಲ್ಪ ಅದು ಇದು ವೇಸ್ಟ್ ಮಾಡೋ ಬದಲು ಒಳ್ಳೊಳ್ಳೆ ಬುಕ್ಸ್ ಕಲೆಕ್ಷನ್ ಇಟ್ಕೊಳ್ರಿ, ಬುಕ್ಸ್ ಕೊಡ್ರಿ. ಇಲ್ಲ ಏನಾದ್ರು ಒಂದು ಪೇಪರ್ ಕಿಟ್ ಬೆಳ್ಸೋದ್ ಕೊಡಿ, ಕಲರಿಂಗ್ ಕೊಡಿ. ಒಂದ್ ಸ್ವಲ್ಪ ಸೆಟ್ ಆಫ್ ಕಲೆಕ್ಷನ್ಸ್ ಇಟ್ಕೋಬೇಕು ನಿಮ್ಮ ಮಕ್ಕಳು ಈಗಿಂದಾನೆ. ಸುಮ್ಮನೆ ನಾವು ಅದು ಇದು ಪ್ರೆಸ್ ಮಾಡೋ ಬದಲು ಒಂದು ಕಲರಿಂಗ್ ಪೇಂಟ್ ತಗೊಂಡು ಇಟ್ಕೊಳ್ಳಿ, ವಾಟರ್ ಪೇಂಟಿಂಗ್ ಇಟ್ಕೊಳ್ಳಿ. ಅವನೇನೋ ತಲೆ ತಿಂತಾನೆ ಅದನ್ನ ಗೀಸೋ ಅದು ಬರೆಯೋ ಒಂದು ಸ್ವಲ್ಪ ನಾವೇನ್ ಮಾಡ್ತೀವಿ ಪೇರೆಂಟ್ಸ್, ಯಾವ್ದೋ ಒಂದು ಮೀಡಿಯಾ ಹಾಕೊಂಡು ಮೊಬೈಲ್ ಕೂರಿಸ್ಬಿಟ್ಟಿರೋ. ನಾವೇನೋ ಅಡುಗೆ ಮಾಡ್ತಾ ಇರ್ತೀವಿ, ಇಲ್ಲ ನಾವು ಗಂಟೆ ಲೆಕ್ಕ ಬರೀತಾ ಇರ್ತೀವಿ, ಇಲ್ಲ ನ್ಯೂಸ್ ನೋಡ್ತಾ ಇರ್ತೀವಿ, ಕ್ರಿಕೆಟ್ ಮ್ಯಾಚ್ ನೋಡ್ಬೇಕು, ನೀವು ನಾನು ಹೋಗ್ ಹಾಕು ಅಂತ ಬರ್ತಾನೆ. ಅವ್ರು ಬೇಕಾಗೆ ಮಾಡ್ತಾರೆ ನಮ್ಮ ಮಕ್ಕಳು. ನಾವು ಇಂಟ್ರೆಸ್ಟ್ ಆಗಿರೋ ನೋಡುವಾಗ ನಂಗೆ ಇದೇ ಬೇಕು, ನಾವು ಕ್ರಿಕೆಟ್ ನೋಡ್ತಾ ಇದೀವಿ, ನ್ಯೂಸ್ ನೋಡ್ತಾ ಇದೀವಿ ಅಂದ್ರೆ ನನ್ನ ಚಾನಲ್ ಹಾಕೋ ಅಂತ ಬರ್ತಾರ. ನಾವೇನ್ ಮಾಡ್ಬೇಕು, ಅದಕ್ಕೆ ನಾವು ಇವಾಗಿಂದ ಪ್ರಿಪೇರ್ ಮಾಡಿಕೊಂಡಿರ್ಬೇಕು. ಒಂದೆರಡು ಡ್ರಾಯಿಂಗ್ ಬುಕ್ಸ್, ಇದು ಪೇಸ್ಟಿಂಗ್ ಬುಕ್ಸ್, ಕ್ರಾಫ್ಟ್ ಬುಕ್ಸ್ ಇದನ್ನ ತೆಗೆದುಕೊಂಡಿದಾಗ ಏನಾಗುತ್ತೆ, ಮೊಬೈಲ್ ಕೊಡಬಹುದು. ನಿಮ್ಗೆ ಆಲ್ಟರ್ನೇಟ್ ಮೆಥಡ್ ಇರುತ್ತೆ. ಅವ್ರಿಗೆ ಮೊಬೈಲ್ ಕೊಡಬಹುದು, ಬೇರೆ ಏನ್ ಕೊಡ್ಬೇಕು, ಕಂಟ್ರೋಲ್ ಮಾಡ್ಬೇಕಂತ. ಸೊ ಈಗಿನ ಮಕ್ಕಳು ತುಂಬಾ ಆಕ್ಟಿವ್ ಇರ್ತಾರೆ, ತುಂಬಾ ಶಾರ್ಪ್ ಇದ್ದಾರೆ. ನೀವು ಬೇಕಾದ್ರೆ ನಮ್ಗೆ ಹೇಳ್ತೀನಿ, ನೀವು ಬೇಕಾದ್ರೆ 6
ಕನ್ನಡ ಇಲ್ಲ, ಅದ್ರ ಜೊತೆಗೆ ತೆಲುಗು, ಮಲಯಾಳಂ, ನಿಮ್ಗೆ ಏನೇನು ಆಸೆ ಇದೆ, ನಿಮ್ಗೆ ತುಳು, ನಿಮ್ಗೆ ಯಾವ್ದಾದ್ರು ಲ್ಯಾಂಗ್ವೇಜಸ್ ಇದೆಯೋ ಆ ಲ್ಯಾಂಗ್ವೇಜಸ್ ಸೇರಿಸ್ಬೋದು. ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಪೇರೆಂಟ್ಸ್ ಫಾಲೋ ಬೇಕಾಗುತ್ತೆ. ನಾನು ಖುಷಿ ಪಡೋದೇನಪ್ಪಾ ಅಂದ್ರೆ ನಮ್ಮ ಕಡೆಯಿಂದ ನಾವು ಒಳ್ಳೆ ಫೌಂಡೇಶನ್ ಕೊಡ್ತಾ ಇದೀವಿ. ಈ ಫೌಂಡೇಶನ್ ನಿಜವಾಗ್ಲೂ ಹೇಳ್ತೀನಿ, ಬೇರೆ ಕರ್ಕೊಂಡು ಬೇರೆಯವರಾದ್ರೆ ಮಿನಿಮಮ್ 65 to 80,000 ಚಾರ್ಜಸ್ ಮಾಡ್ತಾರೆ. ಬಟ್ ನಾವು ತುಂಬಾ ರೀಸನಬಲ್ ಫೀಸ್ ಅಲ್ಲೇ ಕೊಡ್ತಾ ಇದ್ದೀವಿ, ನಿಮ್ಗೆ ಗೊತ್ತಿರೋದು. ಸೊ ಅದನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಳ್ಳಿ. ಮತ್ತೆ ಅದೇ ರೀತಿ ಸ್ಕೋಪ್ ಆಗಲಿ ನಮ್ಮ ಮಕ್ಕಳಿಗೆ. ಬರೀ LKG UKG ಶಾರ್ಪ್ ಆಗ್ಬಿಟ್ಟು ಫಸ್ಟ್ ಸೆಕೆಂಡ್ ಥರ್ಡ್ ಬಂದಾಗ ಕಮ್ಮಿ ಆಗೋದು ಬೇಡ, ಅದೇ ಶಾರ್ಪ್ನೆಸ್ ಇರಬೇಕು. ಹೇಳಿಲ್ಲ ಮಾರ್ಕ್ಸ್ ಅದು ಆಗ್ತದೆ lithium, beryllium, boron, carbon, nitrogen, oxygen, fluorine, neon, sodium, magnesium, aluminum, silicon, phosphorus, sulfur, chlorine, argon, potassium, calcium, scandium, titanium, vanadium, chromium, manganese, iron, cobalt, nickel, copper, zinc, gallium, germanium, arsenic, selenium, bromine, krypton, rubidium, strontium, yttrium, zirconium, promethium, samarium, europium, gadolinium, terbium, dysprosium, holmium, erbium, tolenium, ytterbium, lutetium, hafnium, totolinium, tungsten, rhenium, osmium, iridium, platinum, gold, mercury, tolenium, lead, bismuth, polonium, astatine, radon, francium, radium, thorium. Thank you. ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ APS ಪೇರೆಂಟ್ಸ್ಗೆ, ಅತ್ತಿಬೆಲೆ ನಾಗರಿಕರಿಗೆ, ನಮ್ಮ ಟೀಚರ್ಸ್ಗೆ ಮತ್ತು ನಮ್ಮ ಮಕ್ಕಳಿಗೆ, ಅದೇ ರೀತಿಯಲ್ಲಿ ಮೀಡಿಯಾದವ್ರಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೋರ್ತಾ, ಇವತ್ತೇನು ನಮ್ಮ APS ಶಾಲೆಯಲ್ಲಿ ನಾವು ಕ್ರೀಡೋ PEP ಅಂದರೆ ಪೇರೆಂಟ್ಸ್ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಅಂದರೆ ನಾವು ಜೂನ್ ಜುಲೈಯಿಂದ ಏನು ಅಡ್ಮಿಷನ್ ಮಾಡ್ಕೊಂಡಿದ್ದೀವಿ ಚಿಕ್ಕ ಮಕ್ಕಳು, ಲಿಟಲ್ ಸ್ಟಾರ್ಸ್ ಅಂತ ನಾವೇನು ಹೇಳ್ತೀವಿ, ಈ ಮಕ್ಕಳು ಈ ವರ್ಷದಲ್ಲಿ ಈ ಡಿಸೆಂಬರ್ವರೆಗೂ ಏನೇನು ಕಲ್ತಿದ್ದಾರೆ ಅನ್ನೋದನ್ನು ಪೇರೆಂಟ್ಸ್ ಎಲ್ಲ ಬಂದು ನೋಡಿ ಖುಷಿ ಪಡ್ತಕ್ಕಂಥ ಪ್ರೋಗ್ರಾಮ್ ಇದು. ಅವರೇನು ಸಣ್ಣ ಸಣ್ಣ ಅವರೊಂದು ತೊದಲು ಭಾಷೆಯಲ್ಲಿ ಅವ್ರು ಕಲ್ತಿರೋದನ್ನು ಮತ್ತು ಏನು ಈ ವರ್ಷ ಪೂರ್ತಿ ನಾವು ಕ್ರೀಡೋ ಅಂತ ಒಂದು ಕರ್ಕ್ಯುಲಮ್ ಮಾಡಿದ್ದೀವಿ. ಆ ಕ್ರೀಡೋನಲ್ಲಿ ಏನಪ್ಪ ಅಂದರೆ ಪ್ಲಸ್ ಪಾಯಿಂಟು ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್. ಈ ಕರ್ಕ್ಯುಲಮ್ ಏನು ಮಾಡುತ್ತೆ ಅಂದರೆ ಮಕ್ಕಳಿಗೆ ಬುಕ್ಸಲ್ಲಿ ಇರೋ ಓದೋದು ಏನು ಓದ್ತಿರೋ ಅದು ಮೆಟೀರಿಯಲ್ಲು ಅದು ತಕ್ಕಂಗೆ ಒಂದು ಮಾಡಿಫೈ ಮಾಡಿ ಅವರು ಒಂದು ಲ್ಯಾಬ್ ಥರ ಮಾಡಿರ್ತಾರೆ. ಬೆಳಗ್ಗೆ ಓದಿರೋದು ಇಲ್ಲ ಒಂದಿನ ಓದಿರೋದು ನೆಕ್ಸ್ಟ್ ದಿನ ಹೋಗಿ ಅದೇ ಓದಿರೋದನ್ನೇ ಆ ಮೆಟೀರಿಯಲ್ ಎತ್ಕೊಂಡು ಅವರು ಕಲಿತಾಗ ಏನಾಗುತ್ತೆ, ಚೆನ್ನಾಗಿ ಮೆಮೊರೈಸ್ ಆಗುತ್ತೆ, ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಾರೆ, ಬೇಗ ಕಲಿತಾರೆ. ಸೊ ಬೇಗ ಕಲಿತಾಗ ಏನಾಗುತ್ತೆ, ಅವ್ರಿಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ ಮತ್ತು ಆ್ಯಕ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಬೇರೆ ಮಕ್ಕಳನ್ನ ಕಂಪೇರ್ ಮಾಡಿದಾಗ ಈ ಕ್ರೀಡೋ ಅಲ್ಲಿ ಓದೋ ಮಕ್ಳು ಏನಾಗ್ತಾರೆ ಅಂದರೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಅವರು ಚೆನ್ನಾಗಿ ಹೇಳೋದು, ಓದೋದು, ಪದಗಳನ್ನ ಕೂಡಿಸ್ಕೊಂಡು ಹೇಳೋದು, ಒಂದು ವಾಕ್ಯನ ಓದೋದು, ಸೆಂಟೆನ್ಸ್ ಫಾರ್ಮೇಷನ್ ಮಾಡಿದಾಗ ನಾನಿವತ್ತು ಪೋಷಕರ ಮುಖದಲ್ಲಿ ಏನೊಂದು ಖುಷಿ ಇತ್ತು, ನಗು ಇತ್ತು ನೋಡಿದಾಗ ನನಗೆ ಸಾರ್ಥಕತೆ ಆಯಿತು ಅಂತ ತುಂಬ ಖುಷಿ ಆಯಿತು. ಈ ಕ್ರೀಡೋನ ನಾವು ಲಾಸ್ಟ್ 3 years ಇಂಪ್ಲಿಮೆಂಟ್ ಮಾಡಿದ್ವಿ. ಆಮೇಲೆ ಪೇರೆಂಟ್ಸ್ ಎವ್ರಿ ಇಯರ್ ನಾವು PEP ಮಾಡಿದಾಗ ಫೀಡ್ಬ್ಯಾಕ್ ತೊಗೊಂಡು ಈಗ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಎಕ್ಸ್ಟೆಂಡ್ ಮಾಡಿದ್ವಿ. ನೆನ್ನೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಪ್ರೋಗ್ರಾಮ್ ಮಾಡಿದ್ವಿ. ಇವತ್ತು LKG UKG ಇಟ್ಕೊಂಡಿದ್ವಿ. ಈಗ ಮತ್ತೆ ಪೇರೆಂಟ್ಸು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅವರು 3rd 4th ಎಕ್ಸ್ಟೆಂಡ್ ಮಾಡಿ ಸರ್, ತುಂಬ ಚೆನ್ನಾಗಿದೆ, ಮಕ್ಕಳು ಚೆನ್ನಾಗಿ ಕಲಿತಿದ್ದಾರೆ. ಮತ್ತು ಮಕ್ಕಳು ಏನಪ್ಪ ಅಂದರೆ ಖುಷಿಯಾಗಿ ಶಾಲೆಗೆ ಬರ್ತಾರೆ. ಇವತ್ತು ಲ್ಯಾಬ್ ಇರುತ್ತೆ, ಲ್ಯಾಬ್ ಕರ್ಕೊಂಡು ಹೋಗ್ತಾರೆ, ಈ ಮೆಟೀರಿಯಲ್ ನಾನು ಎತ್ಕೊಳ್ತೀನಿ, ಈ ಮೆಟೀರಿಯಲ್ ನಾನು ಕಲಿತೀನಿ ಅಂತ ಮಕ್ಕಳು ಡೈಲಿ ಏನು ಮಾಡ್ತಾರೆ ಅಂದರೆ ಖುಷಿಯಾಗಿ ಬರ್ತಾರೆ. ಅದಕ್ಕೆ ನಾವೇನು ಮಾಡ್ತಿದ್ದೀವಿ, ಈಗ ನಮ್ಮ APS ಸ್ಟೇಟ್ ಬೋರ್ಡಲ್ಲಿ ನಾವು ಪ್ರಿ-KGಯಿಂದ ಹಿಡಿದು 4th ಕ್ರೀಡೋ ಕರ್ಕುಲಮ್ನ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ಪ್ಲಸ್ ಪಾಯಿಂಟು, ಮಕ್ಕಳಿಗೆ ಬೇಸಿಕ್ ಫೌಂಡೇಶನ್ ಚೆನ್ನಾಗಿ ಸ್ಟ್ರಾಂಗ್ ಆಗಿರುತ್ತೆ. ಆವಾಗ ಏನು ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಆಗುತ್ತೋ 5ನೇ ಕ್ಲಾಸ್ 6ನೇ ಕ್ಲಾಸಿಂದ ಮಕ್ಕಳಿಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ಓದೋದ್ರಲ್ಲಿ ಅವರಷ್ಟು ಅವರೇ ವೈಯಕ್ತಿಕವಾಗಿ ಇಂಟ್ರೆಸ್ಟ್ ತೋರಿಸ್ತಾರೆ. ಈಗ ನಾವು ಪೇರೆಂಟ್ಸು ಬಲವಂತ ಮಾಡಿ ಬುಕ್ಸ್ ಎತ್ಕೊಳ್ಳೋ, ಓದೋ, ಹಾಗೆ ಹೇಗೆ ಅಂತ ಹೇಳೋ ಬದಲು, ಮತ್ತು ಇಲ್ಲಿ ಸ್ಕೂಲಲ್ಲಿ ನಾವು 5 times ಬರ್ಸೋದು, ಮತ್ತು ಅವ್ರಿಗೆ ಇದು ರಿಪಿಟೇಷನ್ಸ್ ಕೊಡೋದು, ಇಲ್ಲ ಅವ್ರಿಗೆ ಬಲವಂತ ಮಾಡಿ ಓದಿಸೋದು, ಇವೆಲ್ಲ ಏನಾಗುತ್ತೆ ತುಂಬ ಕಮ್ಮಿ ಆಗುತ್ತೆ. ಮಕ್ಕಳಲ್ಲೇ ಒಂದು ತಿಳುವಳಿಕೆ, ಇಂಟ್ರೆಸ್ಟು, ಮತ್ತು ಅವ್ರಿಗೆ ಇವಾಗಿಂದನೇ ಓದೋಕ್ಕೆ ಬರ್ತಿದೆ, ಬರೆಯೋಕ್ಕೆ ಬರ್ತಿದೆ ಅಂದಾಗ ಅವರು ಸ್ಕೂಲ್ಗೆ ಬೆಳಗ್ಗೆ ಎದ್ದು ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಆದಾಗ ಏನಾಗುತ್ತೆ ಅಂದರೆ ಖುಷಿಯಾಗಿ ಬರ್ತಾರೆ. ಒಂದು ಹೋಮ್ವರ್ಕ್ ಅವ್ರು ಬರೆದಿಲ್ಲ, ಇಲ್ಲ ನಂಗೆ ಓದೋಕ್ಕೆ ಬರೋಲ್ಲ, ಈ ಕ್ವಶನ್ ಬರೋಲ್ಲ ಅಂದಾಗ ಏನಾಗ್ತಾರೆ, ರಾತ್ರಿಯಿಂದನೇ ಅವರು ನಾಳೆ ಏನು ಮಾಡೋದು, ಹೋಗೋದಾ, ನಮ್ಮ ಮಿಸ್ ಬೈತಾರ,
ನಮ್ಮ ಸರ್ ಇದು ಮಾಡ್ತಾರಾ, ನಮ್ಮ ಅಪ್ಪಗೆ ಏನು ಹೇಳಬೇಕು, ಹೊಟ್ಟೆ ನೋವು ಹೇಳ್ಬೇಕಾ, ಏನೋ ಒಂದು ಅವರು ತಲೆಯಲ್ಲಿ ಒಂದು ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಇದು ಕ್ರೀಡೋ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಮತ್ತು ನಾನು ಈ ಕ್ರೀಡೋ ಟೀಮ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಈ ಕ್ರೀಡೋ ಟೀಮ್ ಅವ್ರು ಬಂದು ನಮ್ಮ ಟೀಚರ್ಸ್ಗೆ ಟ್ರೈನಿಂಗ್ ಮಾಡ್ತಾರೆ. ಮತ್ತು ಅವ್ರು ಏನು ಇದು ಮಾಡ್ತಿದ್ದಾರೆ ಡೈಲಿ ವೀಡಿಯೋಸ್ ಹೋಗಿ ಅವರು ಫಾಲೋಅಪ್ ಮಾಡ್ತಾರೆ. ಅದರಲ್ಲಿ ಫೀಡ್ಬ್ಯಾಕು ಅವರೇ ಒಂದು ಗ್ರೂಪ್ ಮಾಡ್ಕೊಂಡು, ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ನಮ್ಮ ಟೀಚರ್ಸ್ಗೆ ಅದರಲ್ಲಿ ಫೀಡ್ಬ್ಯಾಕ್ ಕೊಡ್ತಾರೆ ಏನಾನ ಕರೆಕ್ಷನ್ಸ್ ಇದ್ದರೆ. ಮತ್ತು ಇದರಲ್ಲಿ ಇಂಡಿವಿಜುವಲ್ ಕೇರ್ ಇರುತ್ತೆ ಮಕ್ಕಳಿಗೆ. ಅವ್ರಿಗೆ ಮಿನಿಮಮ್ ಇಷ್ಟು ಆ್ಯಕ್ಟಿವಿಟೀಸ್ ಮಾಡಬೇಕು ಅಂದ್ಬಿಟ್ಟು, ಮತ್ತು ಇಷ್ಟು ಇದು ಮಾಡಬೇಕು ಅಂದ್ಬಿಟ್ಟು ಎಲ್ಲ ಇರುತ್ತೆ. ಇದರಲ್ಲಿ EVS ಇರುತ್ತೆ, ಸೆನ್ಸೂರಲ್ ಇರುತ್ತೆ, ಲಾಜಿಕಲ್ ರೀಸನಿಂಗ್ ಇರುತ್ತೆ, ಮ್ಯಾಥ್ಸ್ ಇರುತ್ತೆ. ಮತ್ತು ನೆಕ್ಸ್ಟ್ ಇಯರಿಂದ ಇದು ಇಂಗ್ಲೀಷಲ್ಲಿ ಫೋನಿಕ್ ಸೌಂಡ್ಸ್ ಇರುತ್ತೆ. ನೆಕ್ಸ್ಟ್ ಇಯರಿಂದ ಇಂಗ್ಲೀಷ್, ಕನ್ನಡ ಮತ್ತು ಹಿಂದಿ ಬುಕ್ಸನ್ನು ಕೊಡ್ತಿದ್ದಾರೆ. ಸೊ ಈಗ ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ಓದೋ ಒಂದು ಕಾನ್ಫಿಡೆನ್ಸ್ ಚೆನ್ನಾಗಿ ಬರುತ್ತೆ. ರೀಡಿಂಗ್ ಸ್ಕಿಲ್ಸು, ಕಮ್ಯುನಿಕೇಷನ್ ಸ್ಕಿಲ್ಸು, ಕಾನ್ಫಿಡೆನ್ಸ್ ಲೆವೆಲ್ಲು ಅವಾಗ ಏನಾಗ್ತಾ ಇರುತ್ತೆ ಮಕ್ಕಳಿಗೆ ಒಂದಿನಕ್ಕೆ ಅವ್ರಿಗೆ ಮುಂದಿನ ದಿನಗಳಲ್ಲಿ 5th, 6th, 7th ಬಂದಾಗ ಅವ್ರ ಸಬ್ಜೆಕ್ಟ್ ನಾಲೆಡ್ಜ್ ಚೆನ್ನಾಗಿ ಕೊಟ್ಬಿಟ್ಟು ನಾವು 10th ಮತ್ತು ಹೈಯರ್ ಕ್ಲಾಸಸ್ಸಲ್ಲಿ ಒಳ್ಳೆ ಸ್ಕೋರಿಂಗ್ ಮಾಡ್ಬೋದು. ಸೊ ನಮ್ಮ ಪೇರೆಂಟ್ಸ್ ಡ್ರೀಮ್ ಏನಾಗಿರುತ್ತೆ, ಒಳ್ಳೆ ಪರ್ಸೆಂಟೇಜ್ ತೆಗಿಬೇಕು ಮತ್ತು ನಮ್ಮ ಮಕ್ಕಳು ಒಳ್ಳೆ ಸ್ಕಾಲರ್ಶಿಪ್ ಸೀಟ್ಸ್ ತೊಗೊಬೇಕು ಅನ್ನೋದಕ್ಕೆ ಇದು ಒಳ್ಳೆ ಫೌಂಡೇಶನ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಅದರಿಂದ ದಯವಿಟ್ಟು ನಾವು ಈ ಸಂಕ್ರಾಂತಿ ಹಬ್ಬಕ್ಕೂ ಲಾಸ್ಟ್ ಟೈಮ್ ನಾವು ವಿಜಯದಶಮಿಗೂ ಒಂದು ಆಫರ್ ಕೊಟ್ಟಿದ್ವಿ ಅಡ್ಮಿಷನ್ಸ್ಗೆ. ಅದೊಂದು ಅಡ್ಮಿಷನ್ ಮತ್ತೆ ನಾನೀಗ ಸಂಕ್ರಾಂತಿ ಹಬ್ಬಕ್ಕೂ ಎಕ್ಸ್ಟೆಂಡ್ ಮಾಡ್ತಿದ್ದೀವಿ. ಆಫೀಸ್ಗೆ ಬಂದು ನೀವು ಭೇಟಿ ಮಾಡಿ ಅದು ಆಫರ್ ಏನಿದೆ ಅಂತ ತಿಳ್ಕೊಂಡು ದಯವಿಟ್ಟು ನಂಬರ್ ಆಫ್ ಅಡ್ಮಿಷನ್ಸು ಜಾಸ್ತಿ ಮಾಡಬೇಕು. ಮತ್ತು ನಮ್ಮ APS ಸ್ಟೇಟ್ ಬೋರ್ಡು ಒಳ್ಳೆ ಎಜುಕೇಷನ್ ಕೊಡೋದ್ರಲ್ಲಿ ಯಾವಾಗಲೂ ನಾವು ಮುಂದೆ ಇದ್ದೀವಿ. ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಒಳ್ಳೆ ಎಜುಕೇಷನ್ ಮೂಲಕ ಒಳ್ಳೆ ನಾಲೆಡ್ಜ್ ಬೇಸ್ಡ್ ಎಜುಕೇಷನ್ನು, ಆ್ಯಕ್ಟಿವಿಟಿ ಬೇಸ್ಡ್ ಎಜುಕೇಷನ್ ಕೊಡ್ತಾ ನಾವು ಒಳ್ಳೆ ಪ್ರಗತಿಯನ್ನು ಮಕ್ಕಳಿಗೆ ಕೊಡಬೇಕನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಧನ್ಯವಾದಗಳು. 2025-26ನೇ ಸಾಲಿನಲ್ಲಿ APS ಶಾಲೆಯಲ್ಲಿ ಕ್ರೀಡೋ ಕಲಿಕೆಯ ಒಂದು ಇದನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಮೊದಲು ಮಕ್ಕಳು ಕಲಿಕೆಯ ಪ್ರಗತಿಯಲ್ಲಿ ಹಿಂದುಳಿದಿದ್ದಾಗ ಈ ಕ್ರೀಡೆಯನ್ನು ಅಳವಡಿಸ್ಕೊಂಡ ಮೇಲೆ ನೋಡುವುದರ ಜೊತೆಗೆ ಆ್ಯಕ್ಟಿವಿಟಿ ಬೇಸಿಕನ್ನು ಕೈಯಲ್ಲಿ ಸ್ಪರ್ಶ ಮಾಡಿ ಅದನ್ನು ಅವರ ಜ್ಞಾಪಕ ಶಕ್ತಿ ಬಹಳ ದಿನಗಳ ಕಾಲ ಉಳಿದಿರ್ತದೆ. ಆದ್ದರಿಂದ ನಾವು LKGಯಿಂದ ಈ 2020-26ನೇ ಸಾಲಿನಲ್ಲಿ 2ನೇ ತರಗತಿಯಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಹಮ್ಮಿಕೊಂಡಿದ್ದು, ಮುಂದಿನ ಸಾಲಿನಲ್ಲಿ 3 ಮತ್ತು 4ನೇ ತರಗತಿ ಕ್ರೀಡೆಯನ್ನು ಹಮ್ಮಿಕೊಂಡಿರ್ತೀವಿ. ಎಲ್ಲ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ನಮ್ಮ ಮಾಧ್ಯಮದವರಿಗೆ ಎಲ್ಲರಿಗೂ ನನ್ನ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹೆಚ್ಚು ದಾಖಲಾತಿಯನ್ನು ಮಾಡಲು ಪೋಷಕರಲ್ಲಿ ಮತ್ತೊಮ್ಮೆ ನನ್ನ ಸವಿನಯ ವಿನಂತಿ. ಸರ್ಕಲ್ ಮತ್ತು ಇದಿರ್ತದೆ ಸರ್, ಅಲ್ಲಿ ಒಂದು ಆಯತ, ಘನ ಈ ರೀತಿ ಆಕೃತಿಗಳಿರ್ತದೆ. ಮತ್ತು ಸೋಲಾರ್ ಸಿಸ್ಟಮಲ್ಲಿ ಸೂರ್ಯನಿಗೆ ಬಹಳ ಹತ್ತಿರವಾಗಿರೋ ಒಂದು ಗ್ರಹ ಯಾವುದು, ದೂರದಲ್ಲಿರೋ ಗ್ರಹ ಯಾವುದು, ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುವ ಗ್ರಹಗಳ ಬಗ್ಗೆ ಮಕ್ಕಳು ತಕ್ಷಣ ಅದನ್ನು ಗ್ರಹಿಸಿ ಜ್ಞಾಪಶಕ್ತಿಯನ್ನು ಉಳಿಸ್ಕೊಂಡಿರ್ತಾರೆ. ಕಣ್ಣಲ್ಲಿ ನೋಡೋದ್ರ ಜೊತೆಗೆ ಆಕ್ಟಿವಿಟಿ ಬೇಸನ್ನು ಮುಟ್ಟೋದರಿಂದ. ಮತ್ತು ಆಕೃತಿಗಳಲ್ಲಿ ಘನ, ತ್ರಿಭುಜ, ವೃತ್ತ ಈ ರೀತಿಯ ಆಕೃತಿಗಳನ್ನು ಕೈಯಲ್ಲಿ ನೋಡಿ ಅದನ್ನು ಶಾಶ್ವತವಾಗಿ ಮನದಲ್ಲಿ ಉಳಿಯೋದಕ್ಕೆ ಸಾಧ್ಯ. ಅದರಲ್ಲಿ ಈಗ ಮಕ್ಕಳಿಗೆ ಅಕ್ಷರಗಳನ್ನ ಈಸಿಯಾಗಿ ಕಲಿಸೋದಕ್ಕೆ ನೋಡ್ತೀವಿ. ಈಗ ಕ್ಯಾಪ್, ಟ್ಯಾಪ್ ಇದನ್ನೆಲ್ಲ ತುಂಬಾ ಈಸಿಯಾಗಿ ಮಕ್ಕಳು LKG ಮಕ್ಕಳು 5ನೇ ಕ್ಲಾಸ್ ಅವ್ರು 6ನೇ ಕ್ಲಾಸ್ ಅವ್ರು ಹೇಳ್ದಂಗೆ ಹೇಳ್ತಾ ಇದ್ರು. ಆ ತರಬೇತಿನ ಯಾವ ರೀತಿ ಕೊಡೋದು ಮಕ್ಕಳಿಗೆ, ಅಂದರೆ ಹೆಂಗೆ ಮಾಡ್ತೀರಿ ಅಂದರೆ? ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಉತ್ತಮ ಒಂದು ಜ್ಞಾನವನ್ನು ಹೊಂದಿದ್ದು ಆ ಮಕ್ಕಳಿಗೆ ಅಲ್ಲಿನ ಒಂದು ಎ ಫಾರ್ ಆಫಲ್ ಅಂತ ನಾವು ಚಿಕ್ಕವರಾಗಿ ಓದ್ತಾಯಿದ್ರಿ. ಈಗ ಅದಕ್ಕೆ ಅನ್ನೋದನ್ನು ಅಕ್ಷರಗಳನ್ನ ಸೇರಿಸ್ಕೊಂಡು ಭಾಳ ಆಸಕ್ತಿಯಿಂದ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ನಮ್ಮ ಶಿಕ್ಷಕರು. Hi, Namaste. Today we had Parents Engagement Program, PEP. It is all about Credo. Credo is a best curriculum. This Credo curriculum is a basic for future education. Here the student learning with playing by touching the object. They are learning everything. Very interestingly they are participating all schooling activities and they are not skipping the classes also. This activities what they are studying here, it is very good for future education. Why? Because today what high school students they are learning, that the syllabus some things that they are learning here. That's why here they are learning with playing. That's why providing this education is very must in this age. That's why I would like to say thanks to management providing this education. Thank you, Ananda. So we had a Credo PEP program for past 2 days, 9th and 10th program very successful. I thank founder Rajappa sir and principal Venugopal sir for conducting this a very big event.
So first of all, Credo means it is all about building a new skills in the students. It's not about rote memorization. So here the students will touch the things and they learn through by seeing the things, not about like mug upping or biting the things. So they'll forget later. They will touch the things. They will feel that. So it will be in students' brain for the permanently. They won't forget that much. So we thank Credo team for giving us a Credo, and I thank all the people behind this. Thank you. This is Raji from APS School. Today we have organized Credo Parents Engagement Program, and it had a great success. And firstly, I would like to thank the management, founder Mr. Rajappa sir, and principal Mr. Venugopal sir. And I want to share few things about the Credo curriculum. The first point is Credo curriculum gives the strong foundation for the kids, and the second thing is it completely eradicates the rote method. And behind this, apart from the students, even the teachers and even parents also learning new things. And by getting the parents' suggestion and feedback, our management are planning to extend the Credo curriculum for the class 3 and 4 for the next year. And thank you. ಸರ್, ಇದು ಕ್ರೀಡೋ ತುಂಬ ಚೆನ್ನಾಗಿದೆ. ಮಕ್ಕಳು ಫೀಲ್ ಮಾಡ್ತಾರೆ, ಟಚ್ ಮಾಡಿ ಫೀಲ್ ಮಾಡೋದ್ರಿಂದ ತುಂಬ ಚೆನ್ನಾಗಿದೆ. ನಾವು ಮಕ್ಳಿಗೆ ಕಲಿಸೋದು ತುಂಬ ಈಸಿಯಾಗಿ ಟೀಚರ್ಸ್ನೂ ಕಲಿಬೋದು ಸರ್. ಟೀಚರ್ಸ್ ಕಲಿತ್ಕೊಂಡು ಆಮೇಲೆ ಅವ್ರ ಮಕ್ಳಿಗೆ ಕಲಿಯೋದ್ರಿಂದ ತುಂಬ ಈಸಿಯಾಗಿರುತ್ತೆ. ಅವರು ಬೇಗ ಕಲಿತಾರೆ. ಬೇಸ್ ಚೆನ್ನಾಗಿದೆ. ಇವಾಗ 5th 6th 8th 9th ಪೋರ್ಷನ್ಸ್ ಎಲ್ಲನೂ LKG ಇಂದನೂ ಅವ್ರು ಕಲಿಯೋದ್ರಿಂದ 10th ಬರೋ ಅಷ್ಟೊತ್ತಿಗೆ ಅವ್ರಿಗೂ ಸ್ಟೈನ್ ಅನಿಸಲ್ಲ, ಕಷ್ಟ ಅನಿಸಲ್ಲ. ಆ ಮೆಟೀರಿಯಲ್ನ ಟಚ್ ಮಾಡಿರ್ತಾರೆ, ಅದು ನೆನಪಿರ್ತದೆ, ಬೇಗ ಮರೆಯೋಕ್ಕಾಗಲ್ಲ. ಈ ಥರ ಇರೋದ್ರಿಂದ ಕ್ರೀಡೆ ತುಂಬ ಚೆನ್ನಾಗಿದೆ ಸರ್. ಅದನ್ನು ಯಾವ ರೀತಿ ಪ್ರಿಪೇರ್ ಆಗಿ, ಅಂದರೆ ಟೀಚರ್ಸ್ ಕೂಡ ಪ್ರಿಪೇರ್ ಆಗಿ ಮಾಡಬೇಕಾಗುತ್ತೆ ಅಥವಾ ಹೆಂಗೆ ನೀವು ಪ್ರತಿದಿನ ಈಗ ಮಕ್ಕಳಿಗೆ ಹೇಳ್ಬೇಕು? ಹಾಂ ಸರ್, ನಾವು ಪ್ರಿಪೇರ್ ಆಗ್ತೀವಿ. ನಾರ್ಮಲಾಗಿ ಎಲ್ಲನೂ ಪ್ರಿಪೇರ್ ಆಗೇ ಮಾಡಬೇಕಾಗುತ್ತೆ ಸರ್. ಎಲ್ಲ ಸಬ್ಜೆಕ್ಟ್ಸೂ ಅಷ್ಟೇ ಇರುತ್ತೆ. ಕ್ರೀಡೋದಲ್ಲಿ ಯಾವ ರೀತಿ ಮಾಡ್ತೀರಿ ನೀವು, ಅಂದರೆ ಮಕ್ಕಳಿಗೆ ಟಚ್ ಮಾಡೋದು ಅಂತ ಹೇಳಿದ್ರೆ? ಹಾಂ, ಅವು ನಾವು ಎಲ್ಲ ಬರುತ್ತೆ. ಅದರಲ್ಲಿ ಯಾವ ರೀತಿ ಬೇರೆ ರೀತಿ ಇರುತ್ತೆ ಸರ್. ಇವಾಗ ಇಂಗ್ಲೀಷ್ ಅಂದರೆ ಅದು ಸೌಂಡ್ಸ್ ಬಗ್ಗೆ ಇರುತ್ತೆ, ಓಕೆನಾ. ಮ್ಯಾಥ್ಸ್ ಅಂದರೆ ಮ್ಯಾಥು ಇಟ್ಟು ತೋರಿಸ್ಬೇಕಾಗುತ್ತೆ. ಮೆಟೀರಿಯಲ್ ಇರುತ್ತೆ, ಅದಕ್ಕೆ ಸಪ್ರಾಕ್ಷನ್ ಒಂದು, ಡಿವಿಷನ್ ಒಂದು, ಮಲ್ಟಿಪ್ಲಿಕೇಶನ್ ಒಂದು ಅಂದರೆ ಸಪ್ರೇಟ್ ಮೆಟೀರಿಯಲ್ಸ್ ಇರೋದ್ರಿಂದ ಬೇಗ ಅವ್ರಿಗೂ ಗೊತ್ತಾಗುತ್ತೆ. ಇದು ಮಲ್ಟಿಪ್ಲಿಕೇಶನ್ ಮೆಟೀರಿಯಲು, ಇದೆಲ್ಲ ಸಪ್ರಾಕ್ಷನ್ಗೆ ಸಪ್ರೇಟ್ ಇರುತ್ತೆ, ಅಡಿಷನ್ ಸಪ್ರೇಟ್ ಮೆಟೀರಿಯಲ್ ಇರೋದ್ರಿಂದ ಬೇಗ ಕಲಿತಾರೆ. ಪ್ಲೇಸ್ ವ್ಯಾಲ್ಯೂಸು ಇಂದನೂ ಅದೆಲ್ಲನೂ ಕರೆಕ್ಟಾಗಿ ಇದು ಮಾಡ್ತಾರೆ. ಇವಾಗ EVS ಅಂದ್ರೂ ಅಷ್ಟೇ, ಪಾರ್ಟ್ಸ್ ಎಲ್ಲ ಇರುತ್ತೆ, ಸಪ್ರೇಟಾಗಿ ತೋರಿಸ್ತೀವಲ್ವಾ, ಅದರಿಂದ ಬೇಗ ಮೈಂಡ್ಗೆ ಹೋಗುತ್ತೆ ಅವ್ರಿಗೆ. ಹೋಗ್ತಾ ಇದೆ ಸರ್. ಮಕ್ಕಳೆಲ್ಲ ತುಂಬ ಖುಷಿಯಿಂದ ಕಲಿತಾ ಇದ್ದಾರೆ. ಮೆಟೀರಿಯಲ್ ಟಚ್ ಮಾಡ್ತಾರೆ, ಕಲರ್ಸ್ ನೇಮ್ಸು, ಪಾರ್ಟ್ಸ್ ಆಫ್ ದ ಬಾಡಿ, ಫಿಶ್ಶು ಮತ್ತು ಲೈಫ್ ಸೈಕಲ್ಲು, ಹೆಣ್ಣು, ಬಟರ್ಫ್ಲೈ ಎಲ್ಲನೂ ಅಷ್ಟೇ ಟಚ್ ಮಾಡಿ ಹೇಳ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಇದೇ ಹೆಗ್ಗು, ಇದು ಪ್ಯೂಪಾ, ಇದು ಬಟರ್ಫ್ಲೈ ಅಂತೆಲ್ಲ ಚೆನ್ನಾಗಿ ಹೇಳ್ತಾರೆ. ಯಾಕಂದರೆ ಪಿಕ್ಚರ್ ಇರುತ್ತೆ, ಆ ಪಿಕ್ಚರ್ ಕಾರ್ಡ್ ನೋಡಿದ ತಕ್ಷಣ ಐಡೆಂಟಿಫೈ ಮಾಡ್ತಾರೆ. ಕಲರ್ ನೇಮು ಅಷ್ಟೇ, ಆ ಮೆಟೀರಿಯಲ್ನ ಟಚ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಇದು ರೆಡ್ ಕಲರ್, ಯೆಲ್ಲೋ ಕಲರ್, ಬ್ಲೂ ಕಲರ್ ಅಂತ ಹೇಳಿ. ಮಲ್ಟಿಪ್ಲಿಕೇಶನ್ ಮಾಡ್ತಾರೆ, ಟೇಬಲ್ಸ್ 5ವರೆಗೂ ಹೇಳ್ತಾರೆ LKGಗೆ. ತುಂಬ ಚೆನ್ನಾಗಿದೆ, ಎಫೆಕ್ಟಿವ್ ಆಗಿದೆ ಕ್ರೀಡೋ. ಪೇರೆಂಟ್ಸು ತುಂಬ ಖುಷಿಯಾದರು. ಅವ್ರಿಗೂ ಅಷ್ಟೇ ನೆಕ್ಸ್ಟ್ ತೊಗೊಳ್ಳಿ 3rd 4th ಅಂತ ಹೇಳಿದ್ದಾರೆ. ಹಾಗಾಗಿ 3rd 4th ತೊಗೊತಾ ಇದ್ದೀರಿ ನೆಕ್ಸ್ಟು. ಮಕ್ಕಳು ಕ್ರೀಡೋ ಅಂದರೆ ತುಂಬ ಖುಷಿ ಪಡ್ತಾರೆ. ಕ್ರೀಡೋಗೆ ಹೋಗೋಣ, ಲ್ಯಾಬಿಗೆ ಹೋಗೋಣ ಅಂದರೆ ಖುಷಿಯಿಂದನೇ ಬರ್ತಾರೆ. ಹಾಗೆ ತುಂಬ ಚೆನ್ನಾಗಿದೆ ಕ್ರೀಡೋ. ನಮಗೂ ಅಷ್ಟೇ ಟ್ರೈನಿಂಗ್ ಇರುತ್ತೆ, ನಾವು ಟ್ರೈನಿಂಗ್ ಅಟೆಂಡ್ ಮಾಡಿ ಬಂದು ಮಕ್ಕಳಿಗೆ ಹೇಳ್ಕೊಡ್ತೀರಿ. ಅವ್ರು ಹೀಗೆ ಹೇಳಬೇಕು ಅಂತೇಳಿ ಟ್ರೈನ್ ಮಾಡಿರ್ತಾರೆ ನಮಗೆ. ಅದಕ್ಕೋಸ್ಕರ ನಾವು ಹಾಗೆ ಅದೇ ಥರನೇ ಅದೇ ಬೇಸ್ಮೆಂಟ್ ಮೇಲೇ ಹೇಳ್ಕೊಡ್ತೀನಿ ಮಕ್ಳಿಗೂ. ತುಂಬ ಚೆನ್ನಾಗಿದೆ ಕ್ರೀಡೋ.